ಬಾಯ್. ಹ್ಯಾಪಿ ಜರ್ನಿ. ಹಾಂ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತೊಂದು ಸ್ಪೆಷಲ್ ವಿಡಿಯೋ ಐತಿ. ಏನಂತಂದ್ರೆ ಅಧಿಕ ಮಾಸ ಪೂಜೆ ಮತ್ತು ನವಗ್ರಹ ಹೋಮ ಮಾಡಾಕತ್ತೀವಿ. ಅದಕ್ಕೆ ನಾನು ಇವತ್ತು ಬೆಂಗಳೂರಿಂದ ನಮ್ಮ ಊರಿಗೆ ಹೊಂಟೇನಿ. ಇವಾಗ ರಾತ್ರಿ ಆಲ್ರೆಡಿ 9 ಆಗೈತಿ. 9:30 ನನ್ನ ಬಸ್ ಇತ್ತು. ಅದಕ್ಕೆ ನಾನು ಈಗ ಮೆಜೆಸ್ಟಿಕ್ಕಿಗೆ ಹೊಂಟೇನಿ. ಸೊ ಇದು ನಮ್ಮ ನಾರ್ಮಲ್ ಕಾರಿಡಾರ್. ನಾ ಇವತ್ತು ಪ್ರಿಫರ್ ಮಾಡೋದು VRL. ಸೊ ಆನಂದರ ಸರ್ಕಲ್ಗೆ ಬಂದೀನಿ. ಸೊ ಇದು ಫುಲ್ ಡೆವಲಪ್ ಮಾಡ್ಯಾರ ಈಗ, ಮಸ್ತಾಗೈತಿ. ಸೊ ಬೇಸಿಕಲಿ ನಾನು ಯಾವತ್ತೂ ಇದಕ್ಕೆ ಹೋಗೋದು ಭಾಳ ರಶ್ ಇತ್ತು, ಯಾಕಂದ್ರೆ ಸ್ಯಾಟರ್ಡೇ ಹೊಂಟಿದ್ದೆ ನಾನು. ಬಟ್ ನಾಳೆ ಮತ್ತೆ ಬರಬೇಕು. ಸೊ ನಮ್ಮ ಬಸ್ ಇವತ್ತಾಗಿತ್ತು 7312. ಸೊ ನಿಮ್ಗೆ ಒಳಗೊಂದು ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಹೋಗಿರ್ತೀರಿ VRL ಬಸ್ಸಿಗೆ. ಬಟ್ ಫೈನಲಿ ನಾನು ಯಾವತ್ತೂ ಪ್ರಿಫರ್ ಮಾಡ್ತೀನಿ ಅಂತ ನಿಮ್ಗೊಮ್ಮೆ ತೋರಿಸ್ಬಿಡ್ತೀನಿ. ಸೊ ನನಗೆ ಅಪ್ಪರ್ ಬರ್ತ್ ಸಿಕ್ಕಿತ್ತು. ಅಂಕಲ್ ಸ್ವಲ್ಪ ಮುಂದೋಗ್ರಿ ಜಲ್ದಿ. ಹಾಂ, ಸೊ ಇದು ನಂದು ಸೀಟಾಗಿತ್ತು. ನನ್ನ ಬಾಜುಕೊಬ್ಬರು ಅಂಟಿನೂ ಅದಾರ ಅನ್ಸುತ್ತೆ ಮೋಸ್ಟ್ಲಿ. ಸೊ ಇದು ನಮ್ಮ ಸೀಟ್. ಇದ್ರ ಮೇಲೆ ನನ್ನ ಸೀಟ್ ಐತಿ. ಹಂಗೆ ಅಂಟಿಗೆ ಬಂದಿದ್ದರು. ಸೊ ಫೈನಲಿ ನಾನು ಮಲ್ಕೊಂಡೆ. ಬೆಳಿಗ್ಗೆ ಆದ ನೋಡ್ರಿ, ಕಣ್ ತೆಗಿಯೋಷ್ಟಿಗೆ ನಾವು ನಯನಗರ್ ಬಂದೇ ಬಿಟ್ಟೈತಿ. ಇನ್ನೇನು 10 ನಿಮಿಷದಾಗ ಮನೆ ಮುಟ್ಟತ್ತೀನಿ. ಇದು ನೋಡೋಕೆ ಒಂಥರ ಮಜಾ ರೀ. ಎವ್ರಿ ಟೈಮ ಇಲ್ಲಿಂದ ಹೋಗ್ಬೇಕಾರೆ, ಪಾಸ್ ಆಗಬೇಕಾದ್ರೆ ಅದು ಬಸ್ನಾಗ ಕುಂತು ನೋಡೋದು ಮಜಾನ ಬೇರೆ. ಈಗ ಮಳೆಗಾಲಕ್ಕೆ ಫುಲ್ ತುಂಬ್ತೈತಿದೆ. ಸದ್ಯಕ್ಕೆ ಒಂದು ಸ್ವಲ್ಪ ಬತ್ತಿ ನೀರು. ಸೊ ಬೇಸಿಗೆಗಾಲ ಇತ್ತಂತ. ಸೊ ಇದೊಂಥರ ನನಗೆ ಎಮೋಷನ್. ಅಲ್ಲಿ ದೂರಗೊಂದು ಐತಲ್ರಿ, ಅದೊಂದು ಅಲ್ಲಿ ಗುಡಿ ಐತಿ. ನೆಕ್ಸ್ಟ್ ಟೈಮ್ ಒಂದು ತೋರಿಸ್ತೀನಿ ನಿಮಗೆ. ಲಾಸ್ಟ್ ಟೈಮ್ ನಾನು ಹೋಗಿದ್ದೆ ಅಲ್ಲಿ. ಸೊ ಜಲ್ದಿ ರೆಡಿ ಆಗಬೇಕಿತ್ತು. ಸೊ ಫೈನಲಿ ನಾನು ರೆಡಿಯಾಗಿ ಪೂಜೆ ಕೂತ್ಕೋಬೇಕು. ನಾನು ಪೂಜೆ ಮಾಡಬೇಕು ಇವತ್ತು. ಸೊ ಆಲ್ರೆಡಿ ಎಲ್ಲ ಸಿದ್ಧ ಮಾಡಿಬಿಟ್ಟಿದ್ರೆ ಮಮ್ಮಿ. ರಾತ್ರಿ ಅರೌಂಡ್ 1-2 ಗಂಟೆಗೆಲ್ಲ ಮಲ್ಕೊಂಡಾರ ಅಂತ. ಎಷ್ಟು ಚಂದ ರೆಡಿ ಮಾಡ್ಯಾರ ನೋಡ್ರಿ, ಗಣೇಶನ, ಶಿವನ, ಪಾರ್ವತಿನ. ಸೊ ಫೈನಲಿ ಎಲ್ಲ ಪೂಜೆಗೂ ರೆಡಿ ಆಗಿತ್ತು. ನಾನು ಇನ್ನೇನು ಚಾಲು ಮಾಡಬೇಕು. ನಮ್ಮ ಮಮ್ಮಿನೂ ಫುಲ್ ರೆಡಿಯಾಗಿ ಆಲ್ರೆಡಿ ಕುಂತಿರು. ಅಲ್ಲಿ ಕುಂತು ನಮಸ್ಕಾರ ಮಾಡತ್ತಾರ ನಮ್ಮ ಮಮ್ಮಿ. ನಮ್ಮ ಮಮ್ಮಿಗೆ ಸಮಾಧಾನ ಆಗಲಿ ಅಂತಲೇ ಈ ಪೂಜೆ ಮಾಡಾಕತ್ತೀವಿ. ಅಧಿಕ ಮಾಸ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳತ್ತಾರ. ಸೊ ಇನ್ನೇನು ಪೂಜೆ ಸ್ಟಾರ್ಟ್ ಆಗ್ಬೋದಿತ್ತು. ನಮ್ಮ ಪೂಜಾರಿಗಳೆಲ್ಲ ನಿನ್ನೆ ರಾತ್ರಿನೇ ಬಂದಿರು. ಸೊ ಅವರೆಲ್ಲ ಅರೇಂಜ್ ಮಾಡ್ಯಾರ. ಎಷ್ಟು ಚಂದ ಗುಡ್ಸ್ಯಾರ ನೋಡ್ರಿ ಎಲ್ಲ. ಸೊ ನಾವು ಕಪ್ರ ಎಲ್ಲ ಹಚ್ಚಿ ಎಲ್ಲ ಹೋಮಾಗೆ ಎಲ್ಲ ರೆಡಿ ಮಾಡಿ ಪೂಜೆ ಅಂತೂ ಸ್ಟಾರ್ಟ್ ಮಾಡಿದ್ವಿ. ಸೊ ಅಧಿಕ ಮಾಸ ಅಂದ್ರೆ ಏನು? ಸೂರ್ಯ ಮತ್ತು ಚಂದ್ರ ನಡುಕ್ಕೆ ಸ್ವಲ್ಪ ಗ್ಯಾಪ್ ಇರ್ತೈತಿ. ಆ ಲೆಕ್ಕ ಸರಿ ಮಾಡೋಕೆ ಒಂದು ಎಕ್ಸ್ಟ್ರಾ ತಿಂಗಳು ಬರ್ತೈತಿ. ಆ ತಿಂಗಳು ಬರೋದು 32 ತಿಂಗಳಿಗೊಮ್ಮೆ. 32 ತಿಂಗಳು ಅಂದ್ರೆ 3 ವರ್ಷಕ್ಕೊಮ್ಮೆ. ಅದು ಅಧಿಕ ಮಾಸ ನೋಡ್ರಿ. ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಇದನ್ನು ಭಗವಾನ್ ವಿಷ್ಣು ಹೆಸರಿಟ್ಟಾನಂತ. ಈ ತಿಂಗಳದಾಗ ಪೂರ್ತಿ ವಿಷ್ಣು ಪ್ರಿಯವಾದ ತಿಂಗಳು. ಈ ಮಾಸದಾಗ ಜಪ, ದಾನ, ಹೋಮ ಮಾಡ್ರೆ ಪೂಜೆಗೆ 100ರಷ್ಟು ಫಲ ಸಿಗ್ತೈತಿ ಅಂತ ಹಿರಿಯರು ಹೇಳ್ತಾರೆ. ಅದಕ್ಕೆ ನಾನು ಮಿಸ್ ಮಾಡ್ದೆ ಬಿಟ್ಟೆ. ಪುರಾಣದ ಪ್ರಕಾರ ಯಾವ ದೇವತೆನೂ ಈ ಮಾಸ ಬೇಡ ಅಂದ್ರಂತ. ಅದಕ್ಕೆ ಮಹಾವಿಷ್ಣು ಕರುಣೆ ತೋರಿ ಇದು ನನ್ನ ಮಾಸ ಅಂದಂತ. ಈ ಟೈಮ್ದಾಗ ಯಾರು ಭಾಳಷ್ಟು ಪೂಜೆ ಮಾಡ್ತೀರಿ, ಯಾರು ದಾನ ಮಾಡ್ತೀರಿ, ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿದ್ರಂತ. ಶನಿ, ರಾಹು, ಕೇತು ಅಂತೇಳಿ 9 ಗ್ರಹಗಳು. ಆ 9 ದೋಷಗಳಿದ್ರೂ ಕೂಡ ನಿವಾರಣೆ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಡ್ರಿ. ನವಗ್ರಹ ದೇವತೆಗಳನ್ನ, ನವಗ್ರಹಗಳಲ್ಲಿ ಪ್ರಥಮದಾಗಿ ಬರ್ತಕ್ಕಂಥವನು ಸೂರ್ಯ ಅಂತ ಹೇಳ್ತೀವಿ. ನಡು ಮಧ್ಯದಲ್ಲಿ ಆರೋಗ್ಯಕಾರಕನಾಗಿರ್ತಾನೆ. ದೇಹದಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದ್ರೆ ಅವುಗಳೆಲ್ಲವನ್ನ ನಿವಾರಣೆ ಮಾಡುವಂತ ಶಕ್ತಿಯನ್ನು ಹೊಂದಿರ್ತಾನೆ. ತೇಜಸ್ಸನ್ನು ಕೊಡ್ತಕ್ಕಂಥವ್ನು ಯಾವ. ನಮ್ಮ ಪೂಜಾರಿಯವರು ಭಾಳ ಜನ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ರು. 9 ಗ್ರಹಗಳಿರ್ತಾವೆ. ಅದ್ರೊಳಗೆ ಮೇನ್ ಅಂದ್ರೆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಸೂರ್ಯ ಅಂದ್ರೆ ಆತ್ಮ, ಅಂದರೆ ತಂದೆ. ಚಂದ್ರ ಅಂದರೆ ಮನಸ್ಸು, ಅಂದರೆ ತಾಯಿ ಭಾವನೆ. ಮಂಗಳ ಅಂದರೆ ಧೈರ್ಯ, ಅಂದರೆ ಭೂಮಿ, ಅಂದರೆ ಸೋದರ ಅಂತ ಅರ್ಥ. ಬುಧ ಅಂದರೆ ಬುದ್ಧಿ, ವಿದ್ಯೆ ಮತ್ತು ವ್ಯಾಪಾರ ಕೊಡವ. ಗುರು ಅಂದರೆ ಜ್ಞಾನ ಮತ್ತು ಸಂಪತ್ತು. ಶುಕ್ರ ಅಂದರೆ ವೈಭವ. ಅಂತಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಪುತ್ರನಾಗಿರ್ತಾನೆ. ಅವನ ಆಶೀರ್ವಾದ ಇತ್ತು ಅಂತಂದ್ರೆ ಜೀವನದಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿದ್ರು ಕೂಡ, ಹಣಕಾಸಿನ ಸಮಸ್ಯೆಗಳಿದ್ರು ಕೂಡ ಅವುಗಳೆಲ್ಲವನ್ನ ನಿವಾರಣೆ ಮಾಡುವಂತ ಶಕ್ತಿಯನ್ನು ಶುಕ್ರಗ್ರಹ ಹೊಂದಿರ್ತಾನೆ. ಅವನ ಆಶೀರ್ವಾದ ಇತ್ತು ಅಂತಂದ್ರೆ ಆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಆಶೀರ್ವಾದವೂ ಕೂಡ ನಮ್ಮ ಮೇಲೆ ಇರ್ತದ ಅಂತ ಹೇಳ್ತಾರ. ಅದೇ ರೀತಿಯಾಗಿ ಶುಕ್ರ ದಶೆ ಅಂತ ಹೇಳ್ತಾರ. ಶುಕ್ರ ದಶೆ ಏನಾದ್ರೂ ನಮಗೆ ಪ್ರಾರಂಭ ಆಯ್ತಪ್ಪ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕುಂದು ಕೊರತೆಗಳನ್ನೋದು ಜೀವನದಲ್ಲಿ ಬರೋದೇ ಇಲ್ಲ. ಹಾಗಾಗಿ ಆ ಶುಕ್ರನ ಅನುಗ್ರಹ ಅಂತಕ್ಕಂಥದ್ದು ಸದಾವಕಾಲಕ್ಕೂ ಇರ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ರಿ. ಅದೇ ರೀತಿ ಅವನ ಧಾನ್ಯ ಯಾವ್ರಿ? ಅವರೆಕಾಳು ಹೆಂಗಿರ್ತಾವ್ರಿ? ರುಚಿ ತಿನ್ನಾಕ ಹೆಂಗಿರ್ತಾವ್ರು? ರುಚಿ ಒಗರು ಇರ್ತಾವ. ಮದ ಹತ್ತಾವ ಅಂತ ಹೇಳ್ತಾರೆ. ಮದ ಅಂತಂದ್ರ ಅಹಂಕಾರ ಅಂತ ಹೇಳಿ. ಮನುಷ್ಯಾಗ ದುಡ್ಡು ಬಂತಂದ್ರ ಅಹಂಕಾರ ಬರ್ತದ್ರಿ. ಶುಕ್ರನ ಆಶೀರ್ವಾದ ಇತ್ತಂದ್ರ ದುಡ್ಡು ಬರ್ತದ್ರಿ. ದುಡ್ಡಿನ ಜೊತೆ ಅಹಂಕಾರನೂ ಬರ್ತದ. ಅವಾಗ ಏನಾಗ್ತದಪ್ಪ ಅಂತಂದ್ರೆ ನಾವು ಅಹಂಕಾರದಿಂದ ಭಗವಂತನನ್ನ ಮರ್ತು ಅಂದ್ರ
ಸಂಕಟವನ್ನು ಕೊಡ್ಲಿಕ್ಕೆ ನೆಕ್ಸ್ಟ್ ಯಾರು ಬರ್ತಾರೆ? ಶುಕ್ರ ಆದ್ಮೇಲೆ ಶನಿವಾರ. ಈ ರೀತಿಯಾಗಿ ಶುಕ್ರ ಹಂಗೆ ನಮ್ಮ ಪೂಜಾರಿಗಳು ಭಾಳ ಚಂದ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ನಾನಂತೂ ಭಾಳ ತಿಳ್ಕೊಂಡೆ. ಎಲ್ಲ ನವಗ್ರಹ ಬಗ್ಗೆ, ಎಲ್ಲ ಪೂಜೆ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲನೂ ಹೇಳಿದ್ರು. ನೆಕ್ಸ್ಟ್ ಹೋಮಗೆಲ್ಲ ಪ್ರಿಪ್ರೇಷನ್ ಆಗಿತ್ತು. ಸೊ ನಮ್ಮ ಪೂಜಾರಿಗಳೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ರು. ನವಗ್ರಹ ಹೋಮ ಅಂತ ಎಲ್ಲ ವಿಶೇಷವಾಗಿ ಮಾಡಿದರು. ಅದಕ್ಕೆ ಬೇರೆ ಬೇರೆ ಕಡ್ಗೆ ಬಳಸ್ತಾರಂತ. ಸೂರ್ಯನಿಗೆ ಎಕ್ಕೆ ಬಳಸ್ತಾರಂತ, ಚಂದ್ರನಿಗೆ ಅರಳಿ, ಮಂಗಳನಿಗೆ ಕಾದ್ರಿ, ಶನಿಗೆ ಬನ್ನಿ. ಹಂಗೆ ನವಧಾನ್ಯಗಳನ್ನ ಬೆಳೆಸ್ತಾರೆ. ಅದ್ರೊಳಗೆ ಗೋಧಿ, ಅಕ್ಕಿ, ತೊಗರಿ, ಹೆಸರು, ಕಡಲೆ, ಎಳ್ಳು, ಉದ್ದು, ಹುರುಳಿ ಇವೆಲ್ಲ ಹಾಕ್ತಾರೆ. ಹಂಗೆ ಪುರೋಹಿತರು ಒಂದೊಂದು ಗ್ರಹದ ಮಂತ್ರ ಹೇಳಿ ಓಂ ಸೂರ್ಯಾಯ ಸ್ವಾಹ, ಓಂ ಚಂದ್ರಾಯ ಸ್ವಾಹ ಅಂತ ಆಹುತಿ ಕೊಡುತ್ತಿದ್ರು. ಮನ್ಯಾಗ ಎಲ್ಲರೂ ಕುಂತು ಭಕ್ತಿಯಿಂದ ತುಪ್ಪ ಹಾಕಿದ್ವಿ. ಸುಮಾರು 2 ಗಂಟೆ ತನಕ ಹೋಮ ನಡೀತು ನೋಡ್ರಿ. ಕೊನೆಗೆ ಪೂರ್ಣಾಹುತಿ ಅಂದ್ರೆ ಒಂದು ವಸ್ತ್ರದಲ್ಲಿ ತೆಂಗಿನಕಾಯಿ, ವೀಳ್ಯದೆಲೆ, ದಕ್ಷಿಣ ಇಟ್ಟು ಮಂತ್ರ ಸಹಿತ ಅಗ್ನಿಗೆ ಅರ್ಪಣೆ ಮಾಡೋದು ನೋಡ್ರಿ. ಆಮೇಲೆ ಮಂಗಳಾರತಿ ಮಾಡಿ ಕಾಯನೇ ವಾಚ ಶ್ಲೋಕ ಹೇಳಿ ಮುಗಿಸಿದ್ವಿ. ಆ ಸಮಯದಾಗ ಮನಸ್ಸಿಗೆ ಸಿಗೋ ನೆಮ್ಮದಿ ಅಂತೂ ವರ್ಣಿಸೋಕ್ಕಾಗಲಿಲ್ಲ ನೋಡ್ರಿ. ಪೂಜೆಯ ಸಂಪೂರ್ಣವಾಗಿರ್ತಕ್ಕಂಥ ಫಲ ನಮಗೆ ಕೊಡು ಅಂತೇಳಿ ಭಗವಂತನನ್ನ ಬೇಡಿಕೊಳ್ಳೋಕೆ ಪ್ರಾಯಶ್ಚಿತ್ತ ಅಂತ ಹೇಳ್ತೀವಿ. ಅಧಿಕ ಮಾಸದಾಗ ದಾನಕ್ಕೆ ಭಾಳ ಮಹತ್ವ ಐತಿ. ಅದರಲ್ಲೂ ಅನ್ನದಾನ ಮಹಾದಾನಂ ಅಂತಾರಲ್ಲ, ಅದಕ್ಕೆ ನಾವು ಅನ್ನದಾನ ಮಾಡಿಸಿದ್ವಿ. ಅದಕ್ಕೆ ನಾವು ಎಲ್ಲರಿಗೂ ಬಂದವರಿಗೆ ಪ್ರಸಾದ ವ್ಯವಸ್ಥೆ ಮಾಡಿಸಿದ್ವಿ. ನೋಡಿದ್ರೆ ಸಂಜೆಗೆ ಆಗೇ ಬಿಡುತ್ತೆ ನೋಡ್ರಿ. ಮತ್ತು ನಾನು ವಾಪಸ್ ಹೋಗೋ ಟೈಮ್ ಬಂತು ಅಂದ್ಕೊಂಡ್ಬಿಟ್ನಿ. ಹಂಗೆ ಸೊ ಪೂಜಾರಿಯವ್ರು ಹೇಳಿದ್ರು ಉತ್ತರ ಪೂಜೆ ಮಾಡಿಬಿಡೋಣ್ರಿ, 5:05 ಆಗೈತಿ, ತೆಗೆದ್ಬಿಡೋಣ ಪೂಜಾ ಅಂಥೇಳಿ. ಸೊ ಎಲ್ಲನೂ ತೆಗ್ಯಾಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಪೂಜಾರಿಯವ್ರು ಇಲ್ಲೇ ಮೇಲೆ ಕುಂಬಳಕಾಯಿ ಮತ್ತು ತೆಂಗಿನಕಾಯಿ ಕೊಟ್ಟುನ್ರಿ, ಅದಕ್ಕೊಂದು ಬ್ಯಾಗ್ ಬರ್ತೈತೆ ತೊಗೊಂಬರ್ರಿ ಅಂದರು. ಸರಿ ಆಯ್ತು ತಗೋ, ಬ್ಯಾಗ್ ತಂದ್ರೆ ಆತಂತ ನಾನು ಪೇಟ್ಯಾಗ ಬನ್ನಿ ಗಾಡಿ ತೊಗೊಂಡು ನೋಡ್ತೀನಿ ಪೆಟ್ರೋಲ ಖಾಲಿ ಆಗೈತ್ರಿ. ಇನ್ಯಾಲ್ಲಿ ಹೋಗ್ಲಿ ವಾಪಸ್ ಅಂತ ಹೇಳಿ ಮತ್ತು ನಮ್ಮ ಮಮ್ಮಿಗೆ ಫೋನ್ ಹಚ್ಚಿ ಯಾರು ಕಳ್ಸಂದೆ. ಮುಂದಿದ್ದವ್ರು ಅವ್ರ ಅಂಕಲ್ ಒಬ್ಬರು ಟ್ರೈ ಮಾಡಿದ್ರು ಹಾಕ್ಕೊಡಕ್ಕೆ, ಬಟ್ ಆಗಲಿಲ್ಲ. ಸೊ ನಮ್ಮ ಮನೆಗೆ ಯಾರೋ ಬರ್ತಂಗ ವೇಟ್ ಮಾಡತ್ತೀನಿ. ಹಂಗೆ ನಮ್ಮ ಅಣ್ಣ ಬಂದು ಪೆಟ್ರೋಲ್ ಪಂಪ್ದಾಗ ಬಾಟ್ಲಿದಾಗ ಹಾಕ್ಕೊಡ್ವಲ್ರಂತ್ರಿ. ಅದಕ್ಕೆ ಅಣ್ಣ ಬೈಕ್ನಾಗ ಹಾಕ್ಕೊಂಬಂದಿದ್ರು. ಬೈಕ್ನಾಗ ಹಾಕ್ಕೊಂಡು ತೆಗೆದು ಟ್ಯಾಂಕಿಂದ ನನಗೆ ಬಾಟಲ್ಗೆ ಹಾಕಿ ನನ್ನ ಗಾಡಿಗೆ ಹಾಕಿದ್ರು. ಇಷ್ಟೆಲ್ಲ ಮಾಡೋದ್ರಾಗ ಅಲ್ಲೊಂದು 20 ನಿಮಿಷ ಆಗೇ ಬಿಡ್ತು. ತರಕ್ಕೆ ಹೋಗಿದ್ದೆ 10 ರೂಪಾಯಿ ಸಾಮಾನು, ಆದರೆ ಹೋಗಿದ್ದೊಂದು 1/2 ತಾಸು ಆಯಿತು. ಬಟ್ ಫೈನಲಿ ನನ್ನ ಗಾಡಿಗೆ ಹಾಕಿಸ್ಕೊಂಡೆ. ಬರೀ ಇದಾಯ್ತು ನೋಡ್ರಿ ನನ್ನ ಗಾಡಿ ಜೊತೆ. ಕಡಿಗೆ ಈ ಬ್ಯಾಗ್ ಬೇಕಾಗಿತ್ತು ನೋಡ್ರಿ. 30 ರೂಪಾಯಿ ಕೊಟ್ಟು ಈ ಬ್ಯಾಗ್ ತೊಗೊಂಡೆ. ಒಂದು 2 ಗಡಿ ಅಂಗಡಿಗೆ ಹೋಗಿ ಫೈನಲಿ ಕುಂಬಳಕಾಯಿ ಹಾಕೇ ಬಿಟ್ವಿ. ಹಂಗೆ ಮಮ್ಮಿಗೆ ಅಜ್ಜಿಗೆ ಬಾಯ್ ಹೇಳಿ ಬರತ್ತಿದ್ದೆ. ಭಾಳ ಕ್ಯೂಟಿಂದ ಬಾಯ್ ಹೇಳಾಕತ್ತಿದ್ರು. ಇವ್ರನ್ನ ಬಿಟ್ಟು ಹೋಗಕ್ಕೆ ಮನಸ್ಸು ಆಗಂಗಿಲ್ಲ. ಎವ್ರಿ ಟೈಮ್ ಹೋಗಬೇಕಾದ್ರೆ ಮಮ್ಮಿ ಭಾಳ ನೆನಪಾಗ್ತಾರೆ ನನಗೆ. ಆದರೆ ಏನು ಮಾಡೋಕ್ಕಾಗಿಲ್ಲ, ಹೋಗಲೇಬೇಕಾಗಿತ್ತು. ಸೊ ಮಮ್ಮಿ ಆಲ್ ದ ಬೆಸ್ಟ್, ಚಲೋ ಆಗಲಿ ಅಂತ ಹೇಳಾಕತ್ತಿದ್ರು. ಹಾಂ ಸರಿ, ಬಾಯ್ ಬಾಯ್ ಬಾಯ್. ಹಾಂ, ದೇವರೆಲ್ಲ ಒಳ್ಳೆ ಫಲ ಕೊಡಲಿ, ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋನು ನೆಕ್ಸ್ಟ್ ವೀಡಿಯೋದಾಗ. ಅಂಟಿಲ್ ದೆನ್.